2017 ಜಿಎಸ್ಟಿ ತೆರಿಗೆ ಜಾರಿಗೆ ಬಂದು ಇಡೀ ಭಾರತ ದೇಶದ ಜನಸಂಖ್ಯೆಗೆಲ್ಲ ಈ ಮೋಸ ಮಾಡಿ ದ್ರೋಹ ಮಾಡಿ ಈಗ ದೀಪಾವಳಿ ಯಾವ ಸರ್ ಮುಖ್ಯಮಂತ್ರಿಗಳಿಗೆ ನಾನು ಆಗ್ಲೇ ಸ್ಪಷ್ಟ ಮಾಡಿದ್ದೀನಿ. ಆರ್ಥಿಕತೆ ವಿಚಾರಗಳನ್ನ ಅವರು ಎತ್ತುತ್ತಾರೆ ಅಂದ್ರೆ ಅವರು ಫಸ್ಟ್ ಶ್ವೇತಪತ್ರ ಹೊರಡಿಸಿ. ಜಿಎಸ್ಟಿ ಬರೋದಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಎಷ್ಟು ರೆವೆನ್ಯೂ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು, ವ್ಯಾಟ್ ಇದ್ದಾಗ ಕರ್ನಾಟಕದ ಬಜೆಟ್ನ ಸೈಜ್ ಎಷ್ಟಿತ್ತು, ವ್ಯಾಟ್ ಇದ್ದಾಗ ಕರ್ನಾಟಕದಲ್ಲಿ ಸಾಮಾನ್ಯ ಜನ ಬಾಚಣಿಗೆಗೆ, ತಲೆಗೆ ಹಾಕುವಂತ ಕೊಬ್ಬರಿ ಎಣ್ಣೆಗೆ, ಮನೇಲಿ ಬಳಸುವಂತ ದಿನನಿತ್ಯದ ವಸ್ತುಗಳಿಗೆ, ಮನೆಯಲ್ಲಿ ಸ್ಕೂಲಿಗೆ ಮಕ್ಕಳು ಹೋಗೋದಿಕ್ಕೆ ಉಪಯೋಗಿಸುವಂತ ಜಾಮೆಟ್ರಿ ಬಾಕ್ಸಿಗೆ, ಗ್ಲೋಬಿಗೆ, ಅಟ್ಲಾಸಿಗೆ, ನೋಟ್ಬುಕ್ಕಿಗೆ, ಪೆನ್ನು ಪೆನ್ಸಿಲ್ಗೆ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು. ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸ್ಲಿ. ಇದು ನನ್ಗೂ ಬೇಡ, ನಿಮಗೂ ಬೇಡ. ಇದು ಈ ರಾಜಕೀಯ ಆರೋಪಗಳು ಬೇಡವೇ ಬೇಡ. ಸರ್ಕಾರದಿಂದ ಅಧಿಕೃತವಾಗಿ ಡಾಕ್ಯುಮೆಂಟ್ ಬರಲಿ, ಜನಕ್ಕೆ ಯಾವ್ದು ಸ್ಪಷ್ಟ ಅನ್ನೋದು ಗೊತ್ತಾಗ್ಲಿ. ಜಿಎಸ್ಟಿ ಬರೋದಕ್ಕಿಂತ ಮುಂಚೆ ಎಷ್ಟು ಟ್ಯಾಕ್ಸ್ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಜನ ಎಷ್ಟು ನೆಟ್ ಟ್ಯಾಕ್ಸ್ ಕಟ್ತಾ ಇದ್ರು, ಇವತ್ತೆಷ್ಟು ಕಟ್ತಾ ಇದ್ದಾರೆ ಸ್ಪಷ್ಟ ಬರಲಿ. ಇನ್ಶೂರೆನ್ಸ್ ಮೇಲೆ ಬಂದು ಪ್ರಧಾನ ಮಂತ್ರಿಗಳಾಗಿ ನಿನ್ನೆ ಮೊನ್ನೆ ಜಿಎಸ್ಟಿಯಲ್ಲಿ ತೆಗೆಯೋವರೆಗೂ ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇತ್ತು. ಮೆಡಿಕಲ್ ಇನ್ಶೂರೆನ್ಸು ಬೇಸಿಕ್ ಹಕ್ಕಲ್ವಾ ಒಬ್ಬ ಮನುಷ್ಯಂದು. ಇವತ್ತಿಗೂ ಕೂಡ ದೇಶದಲ್ಲಿ 95% ಜನ ಒಂದು ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಒಂಚೂರು ಆರೋಗ್ಯ ತಪ್ಪಿತು ಅಂತಂದ್ರೆ ಬಡತನಕ್ಕೆ ವಾಪಸ್ ಬರುವಂತ ಬಹಳ ದೊಡ್ಡ ಒಂದು ಸ್ಥಿತಿ ಕರ್ನಾಟಕ ದೇಶದಲ್ಲಿದೆ ಇವತ್ತು. ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇಟ್ಟಿದ್ರಿ, ಲೈಫ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರಿ. ಇದು ಕೇಂದ್ರ ಸರ್ಕಾರ ನಿಮ್ಮ ಪಾರ್ಟಿ ಆಡಳಿತದಲ್ಲಿದ್ದಾಗ ಮಾಡಿದ್ದು. ನಾನು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ವೈಟ್ ಪೇಪರ್ನ ಹೊರಡಿಸಿ, ಅದಾದ್ಮೇಲೆ ಟೌನ್ ಹಾಲ್ ಹತ್ರನೋ ಅಥವಾ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲೋ ವಿಧಾನಸೌಧದ ಮೆಟ್ಲುಗಳ ಮೇಲೋ ನೀವು ಎಲ್ಲಿ ಡಿಬೇಟಿಗೆ ಕರೀತೀರಿ, ಕರ್ನಾಟಕದ ಬಿಜೆಪಿ ಯಾವತ್ತಿಗೂ ರೆಡಿ ಇದೆ. ನೀವು ಈ ಡಾಕ್ಯುಮೆಂಟ್ಗಳನ್ನ ಹೊರಡಿಸಿದ ಮೇಲೆ ಸಾರ್ವಜನಿಕ ಒಂದು ಚರ್ಚೆ ಆಗಿ, ನೀವು 17-18 ಬಜೆಟ್ಗಳನ್ನ ಮಂಡಿಸಿರುವಂತ ಆರ್ಥಿಕ ತಜ್ಞರಲ್ಲ, ನಿಮ್ಮ ನೇತೃತ್ವದಲ್ಲಿ ಚರ್ಚೆ ಆಗ್ಲಿ. ನಾನು ಅದನ್ನೇ ಅವ್ರಿಗೆ ಕೇಳ್ತಾ ಇರೋದು ಸರ್. ಫಸ್ಟ್ ಜಿಎಸ್ಟಿ ಸ್ಟಾರ್ಟ್ ಆಯ್ತಲ್ಲ, ಆಗ 5 ಸ್ಲ್ಯಾಬ್ ಇತ್ತಲ್ಲ, ಈಗ ನಾವು 2 ಸ್ಲ್ಯಾಬಿಗೆ ಬಂದಿದ್ದೀವಿ. ಹಿಂದೆ 5 ಸ್ಲ್ಯಾಬ್ ಇದ್ದಾಗ್ಲೂ ಕೂಡ ವ್ಯಾಟ್ಗೂ ಆ ಸ್ಲ್ಯಾಬಿಗೂ ಕಂಪ್ಯಾರಿಸನ್ ಆಗಲಿ. ಸುಳ್ಳನ್ನೇ ರಾಜಕಾರಣ ಮಾಡ್ಲಿಕ್ಕೆ ಹೊರಡುವಂತವರಿಗೆ ಹಿಂಗೆ ಉತ್ತರ ಕೊಡಬೇಕು ಸಾರ್ವಜನಿಕರು. ಇವ್ರಿಗೆ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ನವರು ಸಾಮಾನ್ಯ ಜನರನ್ನ ಬಹಳ ದಡ್ಡರು ಅಂತ ಭಾವಿಸ್ಬಿಟ್ಟಿದ್ದಾರೆ. ಆ ಒಂದು ಪ್ರಿಸಂಪ್ಷನ್ ಮೇಲೆ ಅವ್ರ ರಾಜಕೀಯ ನಡೀತಾ ಇರುವಂತದ್ದು. ಚರ್ಚೆ ಆಗ್ಲಿ. ಇದು ಬಹಳ ಸ್ಪಷ್ಟತಾನೆ ಒಂದು ಚಾರ್ಟ್ ಮಾಡಿದ್ರೆ ಆಗೋಯ್ತಪ್ಪ. ಜಿಎಸ್ಟಿ ಪ್ರಾರಂಭದಲ್ಲಿ ಬರೋದಕ್ಕಿಂತ ಮುಂಚೆ ವ್ಯಾಟ್ ಇತ್ತು, ವ್ಯಾಟ್ ಇದ್ದಾಗ ಒಂದೊಂದು ಐಟಮ್ಗೆ ಎಷ್ಟಿತ್ತು, ಜಿಎಸ್ಟಿ ಬಂದ್ಮೇಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ, ಒಂದು ಚಾರ್ಟ್. ಎರಡನೇ ಚಾರ್ಟ್ ಜಿಎಸ್ಟಿ ರಿಡಕ್ಷನ್ ಆದ್ಮೇಲೆ ವ್ಯಾಟ್ ಕಂಪ್ಯಾರಿಸನ್, ಫಸ್ಟ್ ಜಿಎಸ್ಟಿ ಸ್ಲ್ಯಾಬ್ ಕಂಪ್ಯಾರಿಸನ್, ಈಗಿನ ಜಿಎಸ್ಟಿ ಕಂಪ್ಯಾರಿಸನ್ ಮುಗ್ದೇ ಹೋಯ್ತಲ್ಲ, ಎಲ್ಲ ಸ್ಪಷ್ಟ ಆಗೋಗುತ್ತೆ ಜನಕ್ಕೆ. ಆಮೇಲೆ ಇದರಲ್ಲಿ ನೀವೇನೋ ಬಹಳ ದೊಡ್ಡ ಮರ್ಸಿಡೀಸ್ ಬೆನ್ಸ್ ಕಾರೋ ಅಥವಾ ಪ್ರೈವೇಟ್ ಜೆಟ್ಟೋ ಇದನ್ನ ಯಾವ್ದು ತಗೊಳಕ್ ಹೋಗ್ಬಿಡಿ. ಅದು ಯಾವ್ದೋ 1% ಜನಕ್ಕೆ ಉಪಯೋಗ ಆಗುವಂಥದ್ದು, ದಿನನಿತ್ಯ ಬಳಸುವಂತ ವಸ್ತು. ಕನ್ನಡಕದ ಮೇಲೆ ಎಷ್ಟು ರೇಟ್ ಇತ್ತು, ಪೆನ್ನು ಪೇಪರ್ ಮೇಲೆ ಎಷ್ಟಿತ್ತು, ಸೋಪ್ ಮೇಲೆ, ಟೂತ್ ಬ್ರಷ್ ಮೇಲೆ ಎಷ್ಟಿತ್ತು, ಬಟ್ಟೆ ಮೇಲೆ ಎಷ್ಟಿತ್ತು, ಕೊಬ್ಬರಿ ಎಣ್ಣೆ ಮೇಲೆ ಎಷ್ಟಿತ್ತು, ಬಾಚಣಿಗೆ ಮೇಲೆ ಎಷ್ಟಿತ್ತು, ಜಾಮೆಟ್ರಿ ಬಾಕ್ಸು, ಪೆನ್ಸಿಲು, ರಬ್ಬರ್ ಇದ್ರ ಮೇಲೆ ಎಷ್ಟಿತ್ತು, ಇದನ್ನ ಕೇಳಿ ಮಾತ್ರೆಗಳ ಮೇಲೆ ಎಷ್ಟಿತ್ತು, ಇದ್ರ ಮೇಲೆ ಚರ್ಚೆ ಆಗಲಿ. ಮಸೀದಿ ಮುಂದೆ ಡಿಜೆ ಹಾಕೊಂಡು, ಚರ್ಚ್ ಮುಂದೆ ಡಿಜೆ ಹಾಕೊಂಡು ಎಣ್ಣೆ ಹೊಡ್ತಾ ಹೋಗಿದ್ದಾರೆ, ಇದು ರಾಷ್ಟ್ರಭಕ್ತಿನ ಅಂತ ಪ್ರಶ್ನೆ ಮಾಡ್ತಾರೆ. 1947ನೇ ಇಸ್ವಿಯಲ್ಲಿ ದೇಶ ವಿಭಜನೆಯಾಗಿ ಪಾಕಿಸ್ತಾನ ಹಿಂದೂಸ್ತಾನ ಅನ್ನೋದಾದ್ಮೇಲೆ ಭಾರತದ ಪ್ರತಿಯೊಂದು ರೋಡು, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಇಂಚು ಜಮೀನಿನ ಮೇಲೂ ಕೂಡ ಭಾರತದಲ್ಲಿರುವಂತ ಎಲ್ಲ ಸಮುದಾಯಗಳಿಗೆ, ಅದರಲ್ಲೂ ಹಿಂದೂ ಸಮುದಾಯದವರಿಗೆ
ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂತ ರಸ್ತೆಯಲ್ಲಿ ಹೋಗಬಾರದು ಅನ್ನೋದಕ್ಕೆ ಯಾವ ಕಾನೂನಿದೆ? ಯಾಕೆ ಹೋಗಬಾರದು? ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ? ಆ ಜಾಗ ಏನು ಸಂವಿಧಾನದ ಸುಪರ್ದಿಗೆ ಬರೋದಿಲ್ವಾ? ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ವಿಭಜನೆ ಆದ ನಂತರ ಕೂಡ ಈ 2 ನೇಷನ್ ಮೆಂಟಾಲಿಟಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹಾಗೆ ಇದೆ. ಇವತ್ತಿಗೂ ಕೂಡ ನೀವು ಹೋಗಿ ಕೆಲವು ಏರಿಯಾಗಳಲ್ಲಿ ನೋಡಿ, ಇವತ್ತಿಗೂ ಕೂಡ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇರ್ತಾರೆ. ಇವತ್ತಿಗೂ ಕೂಡ ಒಂದೇ ಬೈಕಲ್ಲಿ 4 ಜನ 5 ಜನ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ ಹಾಕಿರಲ್ಲ, ವೀಲಿಂಗ್ ಮಾಡ್ತಾ ಇರ್ತಾರೆ. ಪೊಲೀಸ್ನವ್ರಿಗೆ ನಿಲ್ಸೋದು ನೋಡಿದೀರಾ ನೀವಲ್ಲಿ? ಆ ಏರಿಯಾಗೆ ಹೋಗಲ್ಲ ಅವರು, ಯಾಕೆಂದ್ರೆ ಕಾನೂನು ಅಪ್ಲೈ ಆಗದಲ್ಲೇ ಇರುವಂತ ಸ್ಪೆಷಲ್ ಯೂನಿಯನ್ ಟೆರಿಟರಿಗಳವು. ಅವರು ರಸ್ತೆ ಪ್ರೊಸೆಷನ್ ಮಾಡಬೇಕು ಅಂತಂದ್ರೆ ಎಲ್ಲಿಗೆ ಬೇಕಿದ್ರೂ ಬರ್ಬೋದು. ಆದ್ರೆ ಹಿಂದೂಗಳು ಹಬ್ಬ ಆಚರಣೆ ಮಾಡಬೇಕು ಅಂತಂದ್ರೆ ಹಿಂದೂ ಏರಿಯಾದಲ್ಲಿ ಮಾತ್ರ ಅವರು ಆಚರಣೆ ಮಾಡ್ಕೊಳ್ಬೇಕು. ಇದು ಯಾವ ಹಿಂದೂ ಏರಿಯಾ, ಮುಸ್ಲಿಂ ಏರಿಯಾ? ಭಾರತದ ಪ್ರತಿ ಇಂಚು ಕೂಡ ಸಂವಿಧಾನದ ಕೆಳಗಡೆ ಬರುವಂಥದ್ದು. ಸರ್ಕಾರ ಮತ್ತು ಆಡಳಿತದ ವ್ಯವಸ್ಥೆಗೆ ಎಲ್ಲದ್ರ ಮೇಲೂ ಹಕ್ಕಿದೆ. ಈ 2 ನೇಷನ್ ಮೆಂಟಾಲಿಟಿ, ಈ 2 ಏರಿಯಾ ಮೆಂಟಾಲಿಟಿ ಇದು ದೇಶದಲ್ಲಿ ಯಾವತ್ತು ನಿಲ್ಲತ್ತೋ ಅವತ್ತು ದೇಶ ನಿಜವಾಗ್ಲೂ ಕೂಡ ಐಕ್ಯತೆಯಿಂದ ಗಟ್ಟಿಯಾಗತ್ತೆ. ಅಲ್ಲಿವರೆಗೂ ಕೂಡ ಈ ರೀತಿಯ ಮಾನಸಿಕತೆ ಇಟ್ಕೊಂಡಿರುವಂತ ರಾಜಕಾರಣಿಗಳನ್ನ ಸಮಾಜ ಬಹಿಷ್ಕಾರ ಹಾಕ್ತದೆ. ಧನ್ಯವಾದ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.